ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸಿ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಅವರು ಎಲ್ರಿಗೂ ಟೀ ಕೊಡ್ತಾ ಇರ್ತಾರೆ. ಆಗ ಇನ್ನು ಸೂರ್ಯ ಅವರು ತೂಗುಡಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಕೇಳ್ತಾರೆ, ಯಾಕೋ ರಾತ್ರಿ ಇಡೀ ನಿದ್ದೆ ಮಾಡಿಲ್ವಾ ನನ್ನನ್ನು ತೂಗುಡಿಸ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ರಕ್ತದಾನ ಶಿಬಿರ ಇತ್ತು ರಾತ್ರಿ ಇಡೀ ಅಂತ ಹೇಳ್ತಾರೆ. ರಕ್ತ ಕೊಟ್ಟ, ಯಾರಿಗೆ ಕೇಳ್ಬಿಟ್ಟು ರಕ್ತ ಕೊಟ್ಟೋ ನೀನು ಅಂತ ಶಾಂತಿಯವ್ರು ಕೇಳ್ತಾ ಇರ್ತಾರೆ. ನಿನಗೆ ರಕ್ತ ಕೊಟ್ಟಿರೋದು ನಾನು ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ನನಗೆ ಗೊತ್ತು, ನಿನಗೆ ಗೊತ್ತು, ಆ ಸೊಳ್ಳೆಗೇನಮ್ಮ ಗೊತ್ತು ಅಂತ ಹೇಳ್ತಾರೆ. ಆಗ ಸೊಳ್ಳೆನಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಬಾಯಿ ತೆಗಿತಾ ಇರ್ತಾರೆ. ಆಗ ಶ್ರುತಿಯವ್ರು ಹೇಳ್ತಾರೆ, ಅಂದರೆ ನಿಮ್ಮ ಮಾತಿನ ಅರ್ಥ ರವಿ ಶ್ರುತಿ ನಿಮ್ಮ ಮಂಚದ ಮೇಲೆ ಮಲಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಿರೋದು ಅರ್ಥನಾ? ಆಂಟಿ ಅಂಕಲ್ ಮನೆಗೆ ಬಂದಿರೋದು ನಿಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಇವ್ರು ಹಾಗಂತ ಯಾವಾಗ ಹೇಳಿದರು ರೋಹಿಣಿ ಅವರೇ, ನೀವು ಯಾಕೆ ಆ ಥರ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಅದಕ್ಕೆ ಮೂಲ ಕಾರಣ ಏನಾದರೂ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರುತಿ ತಾಯಿ ಹೇಳ್ತಾರೆ, ಅಲ್ಲಪ್ಪ ನಾವು ಹಂಗಾದ್ರೆ ಇಲ್ಲಿ ಬಂದಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಹಾಗೆ ನಾನೆಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ಇವರು ಸೂರ್ಯ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ತಾಯಿಯವರು ಹೇಳ್ತಾರೆ, ನಿನ್ನೆಯಿಂದ ನೀನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ ರೋಹಿಣಿ ಅಂತ ಹೇಳ್ತಾರೆ. ಆಗ ಏನದು ಆಂಟಿ ಹೇಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ತಂದೆಯವರು ಹೇಳ್ತಾರೆ, ಮಲೇಷ್ಯಾದಲ್ಲಿ ಲಾಯರ್ಗಳು ನನ್ನ ಫ್ರೆಂಡ್ಸ್ ಇದ್ದಾರೆ ಕಣಮ್ಮ, ನಿಮ್ಮ ಅಪ್ಪಾಜಿ ಯಾವುದೇ ಅಪಾಯದಲ್ಲಿ ಇದ್ದರೂ ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಂದು ಕಣಮ್ಮ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಬೇಡ ಅದಕ್ಕೆಲ್ಲ ಅರೇಂಜ್ಮೆಂಟ್ ಆಗಿದೆ, ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಆಗ ಶ್ರುತಿ ತಾಯಿಯವರು ಹೇಳ್ತಾರೆ, ಅಲ್ಲಮ್ಮ ನಿಮ್ಮ ಅಪ್ಪಾಜಿ ಅಷ್ಟು ಅಲ್ಲಿ ಕಷ್ಟಪಟ್ಕೊಂಡಿದ್ರು, ನೀನಿಷ್ಟು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿದೆಯಲ್ಲಮ್ಮ ನೀನು ಅಂತ ತಕ್ಷಣ ರೋಹಿಣಿಯವರು ಸಿಟ್ಟಾಗ್ಬಿಡ್ತಾರೆ. ತುಂಬಾ ಸಿಟ್ಟಾಗ್ಬಿಟ್ಟು, ಏನಕ್ಕೆ ಸುಮ್ಮನೆ ನೀವೆಲ್ಲ ನನಗೆ ತಲೆ ತಿಂತಾ ಇದ್ದೀರಾ, ಅವ್ರಿಗೆ ತುಂಬ ವರ್ಷನೇ ಆಗೋಯ್ತು ನಾನು ಅವ್ರಿಗೆ ಮಾತು ಬಿಟ್ಬಿಟ್ಟು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಕೇಳ್ತಾರೆ, ನೀ ತುಂಬ ವರ್ಷ ಆಯಿತು ಮಾತು ಬಿಟ್ಟು ಅಂತಂದರೆ ದುಡ್ಡು ಕೇಳಿದಾಗೆಲ್ಲ ಹೇಗಮ್ಮ ಕಳಿಸಿದ್ರು ಅವರು ಅಂತ ಕೇಳ್ತಾರೆ. ಆಗ ನಾನು ಅತ್ತೆ ಇಷ್ಟಪಟ್ಟರು, ಅತ್ತೆ ಸಂತೋಷಕ್ಕಂತಾನೆ ನಾನು ಕೇಳಿದ್ದು ಅಂತ ಹೇಳ್ತಾರೆ. ಈಗಲೂ ನಿಮ್ಮ ಅತ್ತೆನೇ ಕಣಮ್ಮ ಇಷ್ಟಪಡ್ತಾ ಇರೋದು ಅಂತ ಶ್ರುತಿ ತಾಯಿ ಹೇಳ್ತಾರೆ. ಸೂರ್ಯ ತಾಯಿಯವರು ಹೇಳ್ತಾರೆ, ಅಲ್ಲಮ್ಮ ಈಗ ನಾವು ಮತ್ತು ನಿಮ್ಮ ಫ್ಯಾಮಿಲಿಯವ್ರು ಬಿಟ್ಟರೆ ಅವ್ರಿಗೆ ಯಾರಮ್ಮ ಇದ್ದಾರೆ ನಿಮ್ಮ ಅತ್ತೆಗೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಯಾಕೆ ಮೀನಾ ಫ್ಯಾಮಿಲಿಯವ್ರು ಇಲ್ವಾ ಅಂತ ಕೇಳಿದಾಗ, ಇದ್ದಾರಪ್ಪ, ಇಲ್ಲ ಅಂತ ಹೇಳಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಮೀನಾ ಅವರು, ಅಂದರೆ ಏನು ಅರ್ಥ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಂದರೆ ಏನಂತ ಅರ್ಥ ಅಂದರೆ ಆಟಕ್ಕುಂಟು ಅಂದರೆ ಪ್ರಯೋಜನ ಇಲ್ಲ ಅಂತ ಅರ್ಥ ಕಣಮ್ಮ ಅದಕ್ಕೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಸಿಟ್ಟಾಗ್ತಾರೆ, ಅವಳನ್ನು ಹೇಗೆ ನೀವು ಅವಮಾನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವ್ರ ಮೇಲೆ ಸಿಟ್ಟಾಗ್ತಾರೆ. ಆಗ ಶ್ರುತಿ ತಾಯಿಯವ್ರು ಹೇಳ್ತಾರೆ, ಏನಪ್ಪ ನಾವು ಇಲ್ಲಿಗೆ ಬಂದಿರೋದು ನಿನಗೆ ಇಷ್ಟ ಇಲ್ವಾ, ಇಷ್ಟ ಅಲ್ಲ ಅಂದರೆ ಹೇಳಿಬಿಡು, ನಾವು ಹೊರಟೋಗ್ಬಿಡ್ತೀವಿ, ನೀವು ಹೀಗೆಲ್ಲ ಅವಮಾನ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಹೀಗೆ ದೊಡ್ಡ ಜಗಳನೇ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ರೋಹಿಣಿ ಹೇಳ್ತಾರೆ, ಹಂಗಂದರೆ ಇವ್ರ ತಮ್ಮ ಕಳ್ತನ ಮಾಡಿದ್ದಾನೆ, ಕಳ್ತನ ಮಾಡಿರೋರು ತಮ್ಮನ ಅಕ್ಕ ಇವರು ಅಂತ ಹೇಳ್ಬಿಟ್ಟು ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ, ಹಾಗೆಲ್ಲ ಹೇಳಬೇಡಿ ಆಂಟಿ ಅಂತ ಹೇಳ್ತಾರೆ. ಅಯ್ಯೋ, ಕಳ್ತನ ಮಾಡಿರೋದು ಊರಿಗೆಲ್ಲ ಗೊತ್ತು, ಇದೇನು ಹೊಸ್ದಾಗಿ ಹೇಳೋದ, ಇವ್ರ ತಮ್ಮನೇ, ಕಳ್ಳನ ಅಕ್ಕನೇ ಅಂತ ಮೀನಾ ಅಂತಾನೆ ಎಲ್ಲರೂ ಹೇಳೋದು, ಹಾಗೆ ಹೇಳೋದು ಅಂತ ಹೇಳ್ಬಿಟ್ಟು ಶ್ರುತಿ ತಂದೆ ಕೂಡ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರವಿ ಶ್ರುತಿ ಕೂಡ ಇಬ್ಬರು ಕೂಡ ಬರ್ತಾರೆ. ಬಂದಾದಮೇಲೆ, ಏನಾಯಿತು, ಏನಕ್ಕೋ ಜಗಳ ಮಾಡ್ತಾ ಇದೆಯಾ ಸೂರ್ಯ ಅಂತ ಕೇಳ್ತಾರೆ. ನಾನಲ್ಲ ಕಣೋ, ನಿಮ್ಮ ಅತ್ತೆ ಮಾವನೇ ಜಗಳ ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಯಾಕಪ್ಪ ಏನಾಯಿತು ಅಂತ ಶ್ರುತಿ ಕೇಳಿದಾಗ, ಅಷ್ಟರಲ್ಲಿ ಅವ್ರ ತಂದೆ ಹತ್ಬಿಟ್ಟು, ತಪ್ಪಾಯಿತು ಕಣಪ್ಪ, ನಾವು ಇಲ್ಲಿಗೆ ಬಂದಿದ್ದು ಇಲ್ಲಿದ್ದು ಎಲ್ಲ ತಪ್ಪಾಗೋಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅವಾಗ ಶ್ರುತಿ ಅವ್ರು ಹೇಳ್ತಾರೆ, ಅಲ್ಲ ಸೂರ್ಯ ಅವರೇ, ನೆನ್ನೆ ನೋಡಿದ್ರೆ ನೀವು ನಮ್ಮ ಅಪ್ಪಾಜಿ ಲಂಚ ತೊಗೊಂಡ್ರು ಅಂತ ಹೇಳಿ ಅವಮಾನ ಮಾಡಿದ್ರಿ, ಇವಾಗ ನೋಡಿದ್ರೆ ಈ ಥರ ಅವಮಾನ ಮಾಡ್ತಾ ಇದ್ದೀರಾ, ಏನಂತ ಅರ್ಥ ಅಂತ ಕೇಳಿದಾಗ ಶ್ರುತಿ ತಂದೆ ಹೇಳ್ತಾರೆ, ಅದನ್ನು ಹೇಳ್ಬಿಟ್ನಾ, ಹಾಗಾದರೆ ಅದನ್ನು ಇವಾಗ ಹೇಳ್ಬಿಟ್ಟಿದ್ದೇನಾ ಅಂತ ಹೇಳ್ತಾರೆ. ನಾನು ನ್ಯಾಯವಾಗಿ ತಿಂದಿದ್ದೀನಿ, ನಾನು ನ್ಯಾಯವಾಗಿ ಬದುಕ್ತೀನಿ, ನ್ಯಾಯವಾಗಿ ಸಾಯ್ತೀನಿ ನಾನು, ನನ್ನ ಬಗ್ಗೆ ಏನಾದರೂ ನೀನು ಅಂಥದ್ದು ಮಾತಾಡಿದ್ರೆ ನಿನ್ನ ಬಾಯಿ ಹುಳ ಬೀಳುತ್ತೆ ಅಂತ ಹೇಳ್ಬಿಡ್ತಾರೆ. ಆಗ ರಂಗನಾಥ್ ಅವರು ಸಿಟ್ಟಾಗ್ಬಿಡ್ತಾರೆ. ಅಲ್ಲ, ಅವನು ಆ ವಿಷಯ ಎಲ್ಲ ಮಾತಾಡ್ದ ಅಂತ ಹೇಳಿಬಿಟ್ಟು ಅವನಿಗೆ ಅವನ ಬಾಯಲ್ಲಿ ಹುಳ ಬೀಳಬೇಕು ಅಂತ ಹೇಳ್ಬಿಡ್ತಿದ್ದೀರಲ್ಲ ನೀವು, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಹಂಗಾದರೆ ನಮ್ಮ ಅಪ್ಪಾಜಿಗೆ ಕೈ ಮಾಡಿಬಿಡ್ತೀರಾ ಅಂತ ಶ್ರುತಿಯವರು ಅವ್ರ ಮಾವನಿಗೆ ತಿರುಗಿಸಿ ಕೇಳಿಬಿಡ್ತಾರೆ. ಆಗ ಶ್ರುತಿ ತಂದೆ ತಾಯಿ, ಆಯಿತು ಬಿಡಮ್ಮ, ಇನ್ಮೇಲೆ ನಾವು ಬಂದಿದ್ದು ಹೆಣ್ಣು ಕೊಟ್ಟಿದ್ದ ಮನೆಗೆ ನಾವು ಬರಬಾರ್ದಾಗಿತ್ತು, ಬಂದುಬಿಟ್ಟಿವಿ, ತಪ್ಪಾಗೋಯ್ತು, ಹೆಂಗೋ ಕಷ್ಟನೋ ಸುಖನೋ ನಾವು ನಮ್ಮ ಮನೇಲಿ ಇರ್ತೀವಿ ನಾವು ಅಂತ ಹೇಳಿಬಿಟ್ಟು ಶ್ರುತಿ ತಂದೆ ತಾಯಿ ಹೊರಟೋಗ್ತಾರೆ. ಆಗ ರೋಹಿಣಿಯವರು ತುಂಬ ಸಂತೋಷ ಆಗಿಬಿಡ್ತಾರೆ. ಮತ್ತು ರೋಹಿಣಿ ಮತ್ತು ಮನೋಜ್ ಇಬ್ಬರು ಕಾರಲ್ಲಿ ಶೋರೂಮ್ಗೆ ಅಂತ ಹೋಗ್ತಾ ಇರ್ತಾರೆ. ಆಗ ಒಬ್ಬರು ಡೀಲರ್ ಕಾಲ್ ಬಂದುಬಿಟ್ಟು ಡೀಲರ್ಶಿಪ್ನ ಇವ್ರಿಗೆ ಬೇಕು ಅಂತ ಹೇಳಿಬಿಟ್ಟು ಮನೋಜ್ ಅವ್ರ ಹತ್ರ ಅವ್ರು ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಗುಪ್ತಾ ಅವ್ರು ಕೂಡ ಫೋನ್ ಮಾಡ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ಮನೋಜ್ ಗುಪ್ತಾ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ, ಓಕೆ ಆನ್ ಮಾಡಿ ಇದು ಸ್ಪೀಕರಿಗೆ ಹಾಕು ಅಂತ ಹೇಳ್ತಾರೆ. ಆಗ ಗುಪ್ತಾ ಅವ್ರು ಹೇಳ್ತಾರೆ, ಈ ಥರ ನಿಮ್ಮ ಡೀಲ್ ಫೈಲ್ನ ನಾನು ನೋಡ್ತಾ ಇದ್ದೀನಿ, ತುಂಬ
ಅದರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಡೀಲರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹೌದು ಸರ್ ಅಂತ ಹೇಳ್ತಾರೆ. ಆಗ ನಾವೀಗ ಒಂದು ಆ್ಯಡ್ನ ಮಾಡಬೇಕು, ಆ್ಯಡ್ ಶೂಟ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ಆಗ ಆ್ಯಡ್ ಶೂಟಿಗೆ ಯಾವ ಸ್ಟಾರ್ನ ಕರಿಬೇಕು ಸರ್ ಅಂತ ಮನೋಜ್ ಅವ್ರು ಕೇಳಿದಾಗ, ಅದಕ್ಕೆ ಯಾವ ಸ್ಟಾರು ಬೇಡ, ನಮ್ಗೆ ನ್ಯಾಚುರಲ್ ಆಗಿ ಮನೇಲಿರೋರನ್ನೇ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಆ್ಯಡ್ ಶೂಟ್ನ ಮಾಡೋಣ ಅಂತ ಹೇಳ್ತಾರೆ. ಮೊನ್ನೆಯವರು ನಾನು ನನ್ನ ಹೆಂಡತಿ ಸೂರ್ಯ ಅವರು ಬೇಡ ಸರ್ ಅಂತ ಹೇಳ್ತಾರೆ. ಸೂರ್ಯ ಇಲ್ಲ ಅಂದರೆ ಆಗೋದೇ ಇಲ್ಲಪ್ಪ, ಸೂರ್ಯ ಬರಲೇಬೇಕು ಅಂತ ಹೇಳ್ತಾರೆ. ಆಯಿತು, ಒಬ್ಬೊಬ್ಬರಿಗೆ ಅಂತ ಹೇಳಿಬಿಟ್ಟು 20-25 ಸಾವಿರ ರೂಪಾಯಿ ಕೊಡೋಣ, ಅಂದರೆ ಒಂದು ಪೇರಿಗೆ 50,000 ಹಂಗೆ ಕೊಟ್ಟರೆ ಬಂದು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿರಬೇಕು ಅಂತ ಹೇಳ್ತಾರೆ. ಆಗ ನಿಮ್ಮ ಅಕೌಂಟಿಗೆ ನಾನು 2 ಲಕ್ಷ ರೂಪಾಯಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಅಂತ ಹೇಳ್ತಾರೆ. ಆಗ ಮನೋಜ್ ಮತ್ತು ರೋಹಿಣಿ ಇಬ್ಬರೂ ಸಂತೋಷ ಆಗಿಬಿಡ್ತಾರೆ. ಓಕೆ ಆಯಿತು ಸರ್ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ. ಆಮೇಲೆ ರೋಹಿಣಿ ಮತ್ತು ಮನೋಜ್ ಅವರು ತುಂಬ ಸಂತೋಷ ಆಗ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ಹಾಗಾದರೆ ಎಲ್ರಿಗೂ ಈಗ ದುಡ್ಡು ಕೊಡ್ತೀನಿ ಅಂತಂದರೆ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ದುಡ್ಡು ಕೊಡೋದು ಬೇಡವೇ ಬೇಡ, ಲಾಸ್ಟ್ ಟೈಮ್ ನಾನು ಈ ಥರ ಪಾರ್ಟಿ ಅರೇಂಜ್ ಮಾಡಿದಾಗ ನಂದು ದುಡ್ಡು ತುಂಬ ಖರ್ಚಾಗಿದೆ, ಇವಾಗ ನಾನು ಈ ದುಡ್ಡನ್ನೆಲ್ಲ ಕೊಡೋದಿಲ್ಲ, ಬಂದು ನಾವು ಆ್ಯಡ್ ಆ್ಯಕ್ಟ್ ಮಾಡಿಸ್ತಾ ಇರೋದೇ ಫ್ರೀಯಾಗಿ ಬಂದು ಮಾಡ್ತಾರೆ ತಗೋ ಅಂತ ಹೇಳಿಬಿಟ್ಟು ಮನೋಜ್ ಅವರು ಹೋಗಿ ಮನೇಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಈ ಥರ ಆ್ಯಡ್ ಶೂಟ್ ಇದೆ. ಆಗ ರಂಗನಾಥ್ ಅವರು ಮತ್ತು ಶಾಂತಿಯವರು ಆ್ಯಕ್ಟಿಂಗ್ ಅದೆಲ್ಲ ನಮಗೆ ಬರೋದಿಲ್ಲಪ್ಪ, ಬೇಕಿದ್ರೆ ನೋಡು ನನಗೆ ಭರತನಾಟ್ಯ ಮಾಡು ಅನ್ನೋ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ನನ್ನ ಹೆಂಡರು ಎಡಗಾಲು ಸಮೇತ ಅಲ್ಲಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಹೇಳ್ತಾರೆ, ಇದು ನನ್ನ ನಿರ್ಧಾರ ಅಲ್ಲ ಕಣಪ್ಪ, ಗುಪ್ತಾ ಸರ್ ಅವ್ರು ಹೇಳಿರೋವಂಥದ್ದು, ನಮ್ಮ ಮನೆಯವರೇ ಆ್ಯಕ್ಟ್ ಮಾಡಬೇಕು ಅಂತ ಅವ್ರು ಆಸೆ ಪಡ್ತಾ ಇರೋದು ಅಂತ ಹೇಳ್ತಾರೆ. ಸೂರ್ಯ ಅವ್ರು ಹೇಳ್ತಾರೆ, ನಮ್ಮ ಕೈಯಲ್ಲೇ ದುಡಿಸ್ಕೊಂಡು ನಮಗೆ ವಾಪಸ್ ಇಡ್ತೀಯ, ಹೋಗಪ್ಪ ನೀನು, ಬೇಡವೇ ಬೇಡ ಅಂತ ಹೇಳ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ಪರ್ಸ್ನಲ್ ಆಗಿರಬೇಕು ಕಣೋ, ಇದರಲ್ಲೆಲ್ಲ ತರಬಾರ್ದು ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ರಂಗನಾಥ್ ಅವ್ರಿಗೆ ಕೇಳ್ತಾರೆ, ಮಾವ ನೀವೇ ಏನಾದರೂ ಮಾಡಬೇಕು ಮಾವ ಅಂತ ಹೇಳಿಬಿಟ್ಟು. ಆಗ ಮೀನವರು ಹೇಳ್ತಾರೆ, ಮನೇಲೇ ಇರಬಾರ್ದು ಅಂತ ಹೇಳಿದವರು ಈಗ ಶೋರೂಮಿಗೆ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರಿಗೆ ಇಲ್ಲಿ ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ. ಆಗ ಸೂರ್ಯ ಅವರು, ಮೀನಾ ಏನು ಹೇಳ್ತಾರೋ ಅದನ್ನೇ ನಾನು ಕೇಳೋದು, ಮೀನಾ ಹ್ಞೂ ಅಂದರೆ ಮಾತ್ರ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಆಗಿರೋ ನೋವು ನನಗೂ ಗೊತ್ತು ಕಣಪ್ಪ, ಆದರೆ ಈ ಮನೆಯಲ್ಲಿ ನೀವೆಲ್ಲ ಇದ್ದು ಜಗಳ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕಾಗೋದಿಲ್ಲಪ್ಪ, ನಾವೆಲ್ಲರೂ ಒಂದಾಗಿರೋಣ, ನಮ್ಮ ತಪ್ಪುಗಳನ್ನ ನಾವೇ ತಿದ್ಕೋಬೇಕು ಕಣೋ ಅಂತ ಹೇಳ್ತಾರೆ. ಮೀನವರು ಹೇಳ್ತಾರೆ, ಮಾವ ಹೇಳಿದ ಮೇಲೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆಯಿತು ರೋಹಿಣಿ ಹೇಳಮ್ಮ, ಏನು ಮಾಡಬೇಕು ಅಂತ ಹೇಳಮ್ಮ ಅಂತ ಹೇಳ್ತಾರೆ. ಆಗ ರೋಹಿಣಿಯವ್ರು ಹೇಳ್ತಾರೆ, ನಾವೆಲ್ಲ ವಸ್ತುಗಳನ್ನೂ ಒಂದು ಕಡೆ ಇಡ್ತೀವಿ, ಅದನ್ನು ಪರ್ಚೇಸ್ ಮಾಡೋ ಥರ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಅನಿಸಿಕೆ. ಈಗ ಮೀನವ್ರು ಹೇಳ್ತಾರೆ, ನನಗೆ ಬರೋದಕ್ಕಾಗಲ್ಲ, ನನಗೆ ಹೂವಿನ ಆರ್ಡ್ರ್ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಮೀನವ್ರಿಗೆ ರೇಗಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು, ಮೀನಾ ಬರೋದಿಲ್ವಂತೆ, ಮೀನಾ ಜಾಗಕ್ಕೆ ಬೇರೆ ಆರ್ಟಿಸ್ಟ್ನ ಹುಡುಕೊಟ್ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ಸೂರ್ಯ ಅವ್ರಿಗೆ ಸಿಟ್ಟಿಂದ ನೋಡ್ತಾರೆ. ಆಗ ನೆಕ್ಸ್ಟ್ ಡೇ ಅಲ್ಲಿ ಶೂಟಿಂಗ್ ಟ್ರೈನಿಂಗ್ ಅಂತ ಮಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರಿಗೆ ಡೈರೆಕ್ಟ್ರು ಅವಮಾನ ಮಾಡ್ತಾರೆ. ಆಗ ಸೂರ್ಯ ಅವ್ರಿಗೆ ಸಿಟ್ಟಾಗಿ, ಬಿಟ್ಟು ನಾವು ಆ್ಯಕ್ಟಿಂಗ್ ಮಾಡ್ತಾ ಇರೋದಲ್ಲದೆ ನಿಮ್ಮ ಹತ್ರ ಮಾತು ಕೇಳಬೇಕೇನ್ರಿ ಅಂತ ಹೇಳ್ತಾರೆ. ಯಾರು ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾ ಇರೋದು, ಗುಪ್ತಾ ಅವರು ಒಬ್ಬೊಬ್ರಿಗೆ 20-25 ಸಾವಿರ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿ ನೋಡ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.